ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗೌರಿ ಗಣೇಶ ಹಬ್ಬಕ್ಕಾಗಲಿ, ದೀಪಾವಳಿ ಹಬ್ಬಕ್ಕಾಗಲಿ, ಇಲ್ಲ ಯಾವುದೇ ಫಂಕ್ಷನ್ಗಾಗಲಿ ಕೋಡುಬಳೆನ ನಾವು ಮಾಡಿರ್ತೀವಿ. ಈ ಕೋಡುಬಳೆ ಹೆಚ್ಚು ದಿನ ಇಟ್ಕೋಬೇಕು ಅಂದರೆ ಗರಿಗರಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ತೋರಿಸಿರುವ ಮೆಜರ್ಮೆಂಟು ಹಾಗೂ ಇದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನೀವು ಮಾಡಿರುವ ಕೋಡುಬಳೆ ಖಾಲಿ ಆಗೋವರೆಗೂ ಸಹ ಗರಿಗರಿಯಾಗೇ ಇರುತ್ತೆ. ಮಿನಿಮಮ್ 1 ತಿಂಗಳಾದರೂ ಸಹ ಇದು ಚೆನ್ನಾಗೇ ಗರಿಗರಿಯಾಗಿರುತ್ತೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಮಿಕ್ಸಿ ಜಾರಿಗೆ 1/4 ಕಪ್ಪಷ್ಟು ಪುಟಾಣಿನೇನು ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೆಯೇ ಯೂಸ್ ಮಾಡ್ಕೊಳ್ಳಿ. ಹಾಗೆ ಒಣ ಕೊಬ್ಬರಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ನಯಸ್ಸಾಗಬೇಕು, ಅಲ್ಲಿವರೆಗೂ ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಒಣ ಕೊಬ್ಬರಿ ಬದಲಾಗಿ ಹಸಿ ಕೊಬ್ಬರಿ ಸಹ ಯೂಸ್ ಮಾಡ್ತಾರೆ. ಹಸಿ ಕೊಬ್ಬರಿ ಮಾಡೋದ್ರಿಂದ ಹೆಚ್ಚು ದಿನ ಕೋಡುಬಳೆಗಳು ಗರಿಗರಿಯಾಗಿರಲ್ಲ. ನಂತರ 1 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ಪಷ್ಟು ಚಿರೋಟಿ ರವೆ ಹಾಗೂ 1/4 ಕಪ್ಪು ಮೈದಾ ಹಾಕ್ಕೊಂಡು ಚೆನ್ನಾಗಿ ಜರಡಿ ಇಟ್ಕೊಳ್ಳಿ. ನಾವು ಮೊದಲೇ ಜರಡಿ ಹಿಡಿದಿದ್ರೂ ಸಹ ಕೋಡುಬಳೆ ಮಾಡೋಕ್ಕಿಂತ ಮೊದಲು ಇನ್ನೊಂದು ಸರಿ ಜರಡಿ ಹಿಡಿದು ನಂತರ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಕೈಗೆ ಚೆನ್ನಾಗಿ ಬಿಸಿ ತಟ್ಟಬೇಕು, ಅಲ್ಲಿವರೆಗೂ ಅದನ್ನು ಹುರ್ಕೊಳ್ಳಿ. ಹಾಗಂತ ಅದನ್ನು ದೊಡ್ಡ ಫ್ಲೇಮಲ್ಲಿ ಹುರಿಬಾರ್ದು, ಆದಷ್ಟು ಚಿಕ್ಕ ಫ್ಲೇಮ್ನಲ್ಲೇ ಅದನ್ನು ಹುರಿದು ಉಪಯೋಗಿಸ್ಕೋಬೇಕು. ಈ 3 ಪದಾರ್ಥಗಳನ್ನು ಹುರಿದ ನಂತರ ನಾವು ಪೌಡ್ರ್ ಮಾಡಿಟ್ಕೊಂಡಿರುವಂತಹ ಪುಟಾಣಿ ಮತ್ತು ಒಣ ಕೊಬ್ಬರಿಯನ್ನು ಸಹ ಹಾಕ್ಕೊಳ್ಳಿ. ನಾನಿಲ್ಲಿ ಜೀರಿಗೆನ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿ ಉಪಯೋಗಿಸಿದ್ದೀನಿ. ಜೀರಿಗೆ ಪುಡಿ ಹಾಗೂ ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ, ಹಾಗೆ ಎಣ್ಣೆ ಸಹ ಕಾಯಿಸಿ ಉಪಯೋಗಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಜೀರಿಗೆ ಬದಲಾಗಿ ಅಜ್ವಾನ ಸಹ ಯೂಸ್ ಮಾಡ್ಕೋಬೋದು, ಇಲ್ಲ ಬಿಳಿ ಎಳ್ಳು ಸಹ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು. ಇದೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ನೀರು ಹಾಕದೇ ಇರುವಾಗಲೇ ಒಂದು ಸರಿ ಕೈ ಆಡಿಸ್ಕೊಳ್ಳಿ. ಎಣ್ಣೆ ನಾವು ಕಾಯಿಸಿ ಹಾಕೋದ್ರಿಂದ ನಾವು ಕರಿಬೇಕಾದ್ರೆ ಕೋಡುಬಳೆ ಹೆಚ್ಚು ಎಣ್ಣೆ ಕುಡಿದಂಗೆ ಚೆನ್ನಾಗಿರುತ್ತೆ. ಹೀಗೆ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಕೋಡುಬಳೆ ಸಹ ತುಂಬಾ ಗರಿಗರಿಯಾಗಿ ಬರುತ್ತೆ. ನಂತರ ಸ್ವಲ್ಪನೇ ನೀರು ಹಾಕ್ಕೋತಾ ಕಲಿಸ್ಕೊತಾ ಬನ್ನಿ. ಆದಷ್ಟು ಗಟ್ಟಿಯಾಗೆ ಕಲಿಸ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಕೋಡುಬಳೆ ಬರುತ್ತೆ. ನಂತರ ನಿಮ್ಗೆ ಯಾವ ಸೈಜಲ್ಲಿ ಕೋಡುಬಳೆ ಬೇಕೋ ಆ ಸೈಜಷ್ಟು ಹಿಟ್ಟನ್ನು ತಗೊಂಡು ಚೆನ್ನಾಗಿ ಕೋಡುಬಳೆನ ಸುತ್ಕೊಳ್ಳಿ. ಹೀಗೆ ಸುತ್ತಿದ ನಂತರ ಅದರದ್ದು ಸ್ಟಾರ್ಟಿಂಗು ಮತ್ತು ಎಂಡಿಂಗನ್ನ ಚೆನ್ನಾಗಿ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಕೋಡುಬಳೆನ ಎಣ್ಣೆಗೆ ಹಾಕಿದಾಗ ಅದು ಬಿಚ್ಕೊಳ್ಳಲ್ಲ. ಹೀಗೆ ಎಲ್ಲ ಕೋಡುಬಳೆಗಳನ್ನು ರೆಡಿ ಮಾಡಿ ಇಟ್ಕೊಂಡು ಮೀಡಿಯಮ್ ಆಗಿ ಫ್ಲೇಮನ್ನು ಇಟ್ಕೊಂಡು ಚೆನ್ನಾಗಿ ಕರೆದು ತೆಕ್ಕೊಳ್ಳಿ. ತುಂಬ ಚಿಕ್ಕ ಫ್ಲೇಮ್ ಆಗಲಿ ಅಥವಾ ದೊಡ್ಡ ಫ್ಲೇಮ್ ಆಗಲಿ ಮಾಡ್ಕೋಬಾರ್ದು, ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಕೋಡುಬಳೆನ ಕರ್ಕೋಬೇಕು. ಈಗ ರುಚಿಯಾದ ಕೋಡುಬಳೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.